ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಫಸ್ಟ್ ನನ್ನ ಕಡೆಯಿಂದ ಒಂದು ವಿಸಲ್ಸ್ ಬರಲಪ್ಪ. ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಪೂಜಾ. ಇಷ್ಟೂ ಜನರ ಮುಂದೆ ಈ ಹಾಡಿಗೆ ನ್ಯಾಯ ಸಲ್ಲಿಸೋದಿದೆಯಲ್ಲ, ನೀವೆಂತ ಆರ್ಟಿಸ್ಟ್ ಅಂತ ನಮ್ಗೆ ಅದು ತೋರ್ಸುತ್ತೆ ಪೂಜಾ. ವಿ ಆರ್ ವೆರಿ ಪ್ರೌಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೆಲ್ಲ ಒಂದ್ ಕಡೆ ಅವ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಎಲ್ಲರೂ ಎಕ್ಸ್ಪ್ರೆಷನ್ ಅಯ್ಯೋ ಹಿಂಗೆಲ್ಲ ಮಾಡ್ತಾ ಇದ್ರು. ಇಬ್ರು ಮಾತ್ರ ಹೆಮ್ಮೆಯಿಂದ ತನ್ನ ಮಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇದ್ರು. ಅದು ಒಬ್ಬ ತಂದೆ ತಾಯಿಯಾಗಿ ಆ ಮಗಳ ಕಲೆಗೆ ಅವ್ರು ಕೊಡುವಂತಹ ಗೌರವ. ದಟ್ ಇಸ್ ಪೂಜಾಸ್ ಫಾದರ್ ಅಂಡ್ ಮದರ್. ಸರ್, ನಿಮಗೆ ನಮ್ಮೆಲ್ಲರ ಕಡೆಯಿಂದ ಸ್ಪೆಷಲ್ ರೆಸ್ಪೆಕ್ಟ್, ಸ್ಪೆಷಲ್ ಸಲ್ಯೂಟ್ ಟು ಯು ಮೇಡಮ್. ಒಂದು ಸೆಕೆಂಡ್ ಕೂಡ ಅವರು ನನ್ನ ಮಗಳೇನ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡಿಲ್ಲ. ಆಲ್ ದೇ ಸಾ ವಾಸ್ ಆರ್ಟ್. ಅಂಡ್ ಅದನ್ನ ಅವರ ಅಪ್ಪ ಅಮ್ಮನ ಕೂರಿಸಿ ಈಕೆ ಪರ್ಫಾರ್ಮ್ ಮಾಡಿದಾರಲ್ಲ, ನೀವೆಲ್ಲ ಎಷ್ಟು ದೊಡ್ಡ ಎಕ್ಸಾಂಪಲ್ ಅನ್ನ ಸೆಟ್ ಮಾಡ್ತಿದ್ದೀರಾ ಅಂದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಪೂಜಾ, ವೆರಿ ಪ್ರೌಡ್ ಆಫ್ ಯು ಸೋ ಮಚ್. ಅಂಡ್ ಥ್ಯಾಂಕ್ಸ್ ಟು ಯು ಕಾಳಿ ಅವರ ಇದನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಈಗ ಚಳಿ ಜಾಸ್ತಿ ಆಗಿರೋದ್ರಿಂದ ಫಸ್ಟೇ ಶೆಕೆ ಅಂತ ಹೇಳ್ಬಿಟ್ಟು ಜಾಕೆಟ್ ನ 3 ಬಟನ್ ಓಪನ್ ಮಾಡ್ಕೊಂಡ್ ಬಂದಿರೋಂತ ಮಿಸ್ಟರ್ ಬಂಗಾರ್ ಹತ್ರ ಕೇಳೋಣ. ಹಾಯ್ ಪೂಜಾ. ಹಾಯ್ ಸರ್. ಹಾಯ್ ಕಾಳಿ. ಹಾಯ್ ಸರ್. ಏನು ಸಾಂಗ್ ಮಾತ್ರ ಚಳಿ ಚಳಿ ಅಂತಿತ್ತು, ಇಲ್ಲೆಲ್ಲ ನಮ್ಗೆ ಶೆಕೆ ಆಗಕ್ಕೆ ಶುರುವಾಗಿ ಇರ್ತಿರ್ಲಿ. ಇದು ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಎಲ್ಲ ಮೀರಿ ಮ್ಯಾಥಮೆಟಿಕ್ಸ್ ತನಕ ಬಂದ್ಬಿಡ್ತಿದ್ರು. ಯಾರು ಕೊರಿಯೋಗ್ರಫಿ? ರುದ್ರಾ ಮಾಸ್ಟರ್. ಓ ರುದ್ರಾ ಮಾಸ್ಟರ್, ಬನ್ನಿ ಮಾಸ್ಟರ್. ಬನ್ನಿ ಮಾಸ್ಟರ್. ಅನ್ಕೊಂಡೆ ಚಳಿಗೆ ಟ್ಯೂಷನ್ ಕೊಡೋ ಅಲ್ಲ ಕಣೋ, ಚಳಿಗೆ ಟ್ಯೂಷನ್ ಕೊಡೋರು ಯಾರು? ಎಕ್ಸ್ಪರ್ಟ್ ಚಳಿ ಮಾಸ್ಟರ್ ನಮಸ್ಕಾರ ರಾಜ ರುದ್ರಾ ಮಾಸ್ಟರ್. ಈ ಆಕ್ಟಿಗೆ ಇಟ್ ಓನ್ಲಿ ನೀಡೆಡ್ 2 ವೆರಿ ಗುಡ್ ಆಕ್ಟರ್ಸ್ ಅಂಡ್ ದೋಸ್ 2 ವೆರಿ ಗುಡ್ ಆಕ್ಟರ್ಸ್ ಆರ್ ದೇರ್. ಸೊ ಅದ್ಭುತವಾಗಿ ನಟನೆಯಲ್ಲಿ ಆದಂತ ಒಂದು ಸಾಂಗ್ ಇದು. ಪೂಜಾ ಅಂಡ್ ಕಾಳಿ ನನಗೆ ಒಂದೊಂದು ಮೂಮೆಂಟ್ ಅಲ್ಲಿ ಅಂತ ನಂಗೆ ಗೊತ್ತಿಲ್ಲ, ತುಂಬಾ ಜನ ಹೇಳಿದಾರೋ ಹೇಳಿಲ್ವೋ ನಂಗೆ ಗೊತ್ತಿಲ್ಲ. ತುಂಬಾ ನನಗೆ ನೀವು ಶಶಿಕುಮಾರ್ ಸರ್ ನ್ಯಾಪಿಸ್ತೀರಾ ನನಗೆ. ಕೆಲವರು ಹೇಳ್ತಾರಲ್ವಾ ನಿಮಗೆ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಬ್ರದರ್. ತುಂಬಾ ಒಳ್ಳೇದಾಗ್ಲಿ ನಿಮಗೆ. ಪೂಜಾ ವೆರಿ ವೆಲ್ ಡನ್. ಪೂಜಾ ವೆರಿ ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್. 1 ಲಕ್ಷ ಜನ ಇರೋ ಕಡೆ ಯಾವ್ದೋ ಒಂದು ಆಡಿಟೋರಿಯಂ ಅಲ್ಲಿ ನೀವು ಇದ್ರು ನಂದೇನೋ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಬೇಕು ಅಂದ್ರೆ ಯು ಕ್ಯಾನ್ ಪ್ಲೇ ದಿಸ್ ಅಂಡ್ ಸೇ ಐ ಹ್ಯಾವ್ ಡನ್ ದಿಸ್ ಅಂತ. ಬಿ ಪ್ರೌಡ್ ಆಫ್ ವಾಟ್ ಯು ಹ್ಯಾವ್ ಡನ್. ಥ್ಯಾಂಕ್ ಯು ಸೋ ಮಚ್. ವೆರಿ ವೆಲ್ ಡನ್. ಗುಡ್ ಲಕ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ತರುಣ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಸ್ಟಾರ್ ರೇಟಿಂಗ್ಸ್. ಎಸ್ ತರುಣ್ ಅವರೇ. ಬ್ಲಾಕ್ ಬಸ್ಟರ್. ಇವತ್ತು ಲವ್ ಅಂಡ್ ರೊಮ್ಯಾನ್ಸ್ ರೌಂಡು. ನೀನೇ ಈ ತರ ಎಕ್ಸ್ಪ್ರೆಷನ್ಸ್ ಕೊಡ್ತೀಯ ಅಂದ್ರೆ ಸರ್, ಈ ಹಾಡಿಗೆ ನೀವಿನ್ಯಾವ ತರ ಎಕ್ಸ್ಪ್ರೆಷನ್ಸ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಜಾಸ್ತಿ ಮಾತೇ ಆಡೋದ್ ಬೇಡ, ನಾವು ನಮ್ಮ ಜಾಲಿ 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 ಬಾಯ್ನ ಕರೆಯೋಣ. ಬರ್ಲಿ ಚಪ್ಪಾಳೆ ರಮೇಶ್ ಅವ್ರಿಗೆ. ಅನು ಫ್ರೀ ಇದಿರಲ್ಲ, ಸುಮ್ ಜನರಲ್ಲ ಕೇಳಿ. ರೆಡಿ ನಾನೇ. ಗೆಳತಿಯ ಬಾರೆಯ ನೀಸನಿಯ ಪೊಲನ್ನ ಕಥೆಯ ಹೇಳುವೆನು, ವಿರಹದ ವ್ಯಥೆಯ ನೀಡುವೆನು. ಚಳಿ ಚಳಿ ಮೇಡಮ್ ಬಿಡು, ಅವ್ರ ಮಗ ಸೋಫಾ ಮೇಲೆಲ್ಲ ಬಿದ್ದು ನಂದು ಇನ್ನೊಂದು ಆಸೆ, ಓಕೆನಾ, ಸ್ವಾರ್ಥ. ಈ ಮನುಷ್ಯ ಆ ಟೈಮಲ್ಲಿ ಫುಲ್ ಸೈಟ್ ಇದ್ದಾಗ ಎಷ್ಟು ರೊಮ್ಯಾಂಟಿಕ್ ಆಗಿರ್ಬೋದು ಇವರು, ಯಾವ ಲೆವೆಲ್ಗೆ ಇವರು ಲವರ್ ಬಾಯ್ ಆಗಿರ್ಬೋದು ಅಲ್ಲ ಸರ್? ಏನಿಲ್ಲ ಅಂದ್ರೆ ಒಂದ್ 20 ಜನ ಹುಡುಗಿನ ಪಟಾಫೈ ಮಾಡಿರಲ್ಲ, ಏನ್ ಬಲ್ಬೋ ಮಾತಾಡಕ್ಕಿಲ್ವಾ ಅಂತೆಲ್ಲ ಹೇಳಿರಲ್ಲ ನೀವು. ಬರ್ತಾ ಇದ್ರು ಆಳ್ ಬಾಯ್ ಹತ್ತಿದ್ರು, ಬರ್ತಾ ಇದ್ರು ಆಯ್ ಬಾಯ್ ಅಂತಿದ್ರಿ, ಫೈನಲ್ ಇವ್ರಿಗೆ ಹಾಯ್ ಹೇಳಿದ್ರಿ ನೀವು. ಈ ತರ ಮಕ್ಕಳು ಬೇಕಾಗಿತ್ತು. ಹೌದು. ನೀನ್ ಆ ಕಡೆ ಹೋಗಿ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಇವ್ರ ಹತ್ರ. ಸರ್,
ನಿಮ್ಮ ಕಾಲದಲ್ಲಿ ಸರ್ ಲವ್ ಹೆಂಗ್ ನಡೀತಿತ್ತು ಸರ್? ಇವಾಗ ವಾಟ್ಸ್ಆಪ್ ಅಲ್ಲಿ ಮಾಡ್ತಾರೆ ಡಬ್ಬಾ ತರ, ಅವಾಗ ಹೆಂಗಿತ್ತು ಸರ್ ಲವ್? ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಲವ್ ಏನ್ ಆಗ್ತಾ ಇತ್ತು ಸರ್ ಅಲ್ಲಿ? ಅವೆಲ್ಲ 1980 ಮೇಡಮ್ ಟೆನ್ಷನ್ ಆಗ್ಬೇಡಿ. ಟೆನ್ಷನ್ ಆಗಲ್ಲ ಅವಳು 85 86 ಅಲ್ಲಿ ಮಾಲವಾಡಿ ಕಾಲೇಜು. ಅವಾಗ ಅದು 2 ಇತ್ತು, 1 ವೇ ಇರಲಿಲ್ಲ. ಇವಾಗ 1 ವೇ ಇದೆ, ಅವಾಗ 2 ವೇ. ಈಗಲೂ ಅಬ್ಸರ್ವ್ ಮಾಡ್ತಿದ್ದೀರಾ ಯಾವ ವೇ ಇದೆ ಅಂತ ಹೇಳಿ? ಅವೆಲ್ಲ ಫುಲ್ 2 ವೇ. ಅವಾಗ ಮತ್ತೆ ಹಿಂದೆ ಬಸ್ ಅದು ಇದೇ ಜೀವನ. ಈಗ ಫಾರ್ ಎಕ್ಸಾಂಪಲ್ ಅಪ್ಪ, ನಾನೇ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀನಿ, ಮಹಾರಾಣಿ ಕಾಲೇಜ್ ಆಪೋಸಿಟ್ ಅಲ್ಲಿ. ಹೆಂಗೆ ಬಂದು ನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡಿರ್ತಿದ್ರಿ? ಬಸ್ಸೇ ಬರ್ತಾ ಇಲ್ಲ. ಮೇಡಮ್ ಟೈಮ್ ಎಷ್ಟು? ನಿಮ್ ಕೈಲೇ ವಾಚ್ ಇದೆ ಅಲ್ಲ ಸರ್? ಬೇರೆ ಹೆಣ್ಮಕ್ಳ ಹತ್ರ ಟೈಮ್ ಕೇಳ್ತಾರ, ನಾಚಿಕೆ ಆಗಲ್ವಾ? ವಾಚ್ ಕಿತ್ತಾಗ್ಬಿಟ್ಟಿದೆ ಅದಕ್ಕೆ. 4 ಕಾಲು. ಏನ್ ನಗದೇ ಇಲ್ವಾ? ಆ ಥರ ಕೋಪದಲ್ಲಿ ಮಾತಾಡ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದಾರೆ, ಪರ ಗಂಡಸ್ರನ್ನ ನೋಡಿ ಹಲ್ ಕಿರಿಬಾರ್ದು ಅಂತ. ಈ ತರ ಆದ್ರೆ ಹೋಗ್ಬಿಡ್ತೀವಿ ಮನೆಗೆ. ಈ ತರ ಹೇಳಿದ್ರೆ ಹೋಗ್ಬಿಡೋದಾ? ಎಕ್ಸ್ಟ್ರಾ ಟ್ರೈ ಮಾಡಂಗಿಲ್ವಾ? ಅಲ್ಲೇ ಟ್ರಾ ಅಲ್ಲೇ ಹೋಗಲ್ಲ. Okay, ನಕ್ಕಿದ್ರೆ ಏನ್ ಮಾಡ್ತೀರಾ? ಓಕೆ, ಅಕಸ್ಮಾತ್ ಅಲ್ಲೇ ಅವ್ರು ಒಂದು ಆಕ್ಚುಲಿ ಒಂದು ಕರೆಕ್ಟ್ ಲೈನ್ ಹಾಕಿದ್ರು. ಯಾವ್ದು? ಯಾಕೆ ಕೋಪದಲ್ಲಿ ಮಾತಾಡ್ತೀರಾ, ನಗ್ತಾ Correct, ಮಾತಾಡಲ್ವಾ correct, ಅಂತ. ಹೌದೌದು. ಅದಕ್ಕೆ ನೀವು ಸ್ವಲ್ಪ ನಗ್ತಾ ಮಾತಾಡಿದ್ರೆ ಅಲ್ಲಿ ಕಾನ್ವರ್ಸೇಷನ್ ಕಂಟಿನ್ಯೂ ಆಗಿರೋದು. ನಾನು ಈ ತರ ಚಾನ್ಸ್ ಮಿಸ್ ಮಾಡಲ್ಲ. ಈಗ ಬೇರೆ ಹುಡುಗಿ ಈಗ ಬಸ್ ಸ್ಟ್ಯಾಂಡ್ ನಿಂದ ಬಸ್ ಇಳಿದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಾಳೆ ಹುಡುಗಿ. ಸರ್ 1 ನಿಮಿಷ ಸರ್. ಅವ್ರು ಬೈ ಚಾನ್ಸ್ ಓಕೆ ಅಂದ್ರೆ ಆಮೇಲೆ ಮಾರಾಣಿದಲ್ಲಿ ಪಿಕಪ್ ಮಾಡ್ಕೊಂಡು ರೈಟ್ ಹೋದ್ರೆ ಮೆಜೆಸ್ಟಿಕ್ ಅಲ್ಲಿ ರಮೇಶ್ ಪಿಕ್ಚರ್ ರಿಲೀಸ್ ಆಯ್ತು ಹೇಳ್ಬೇಡಿ. ಇಲ್ಲ. ನಾನ್ ಖಂಡಿತ ಎಂಟರ್ ಆಗಿರಲಿಲ್ಲ ಸಿನಿಮಾಗ. ಒಂದು ಪಿಕ್ಚರ್ ಹೇಳ್ತೀನಿ ಸರ್ ದಯವಿಟ್ಟು ನಾನು ಬಂದಿರಲಿಲ್ಲ ಸರ್. ನಿಮ್ದಲ್ಲ. ಸರ್ ನಾನು ನಿಮ್ದಲ್ಲ. ಸಿನಿಮಾಗ್ ಬಂದಿರಲಿಲ್ಲ ಸರ್. ಸರ್ ನಾನು ಬಂದಿರಲಿಲ್ಲ ಸರ್. ನಿಮ್ದಲ್ಲ. ಸರ್ ನಾನು ಬಂದಿರಲಿಲ್ಲ ಸರ್. ಓಕೆ ಮುಂದುವರಿಸಿ. ಏನ್ ಮೇಡಮ್ ಚೆನ್ನಾಗಿದ್ದೀರಾ? ಗುರುದು ಪಿಕ್ಚರ್ ರಿಲೀಸ್ ಆಗಿದೆ. ಯಾರು ನಿಮ್ ಗುರು? ರಿಜಿಸ್ಟ್ರಾರ್ ರವಿಚಂದ್ರನ್. ಅದಕ್ಕೆ ನಾನೇನ್ ಮಾಡ್ಲಿ? ಏನೋ ಲವ್ ಸ್ಟೋರಿ ಪಿಕ್ಚರ್ ರಿಲೀಸ್ ಆಗಿದೆ, ನೋಡೋಣ ಅಂತ ಆಸೆ. ಜೊತೆಲಿ ಬಂದ್ರೆ ನಿಮ್ಗೂ ಪ್ರೇಮ ಲೋಕನ ಕಳ್ಸ್ಕೊಳ್ಳೋಣ ಅಂತ. ಬನ್ನಿ ಹೋಗೋಣ ಹಂಗಂದ್ರೆ. ಥ್ಯಾಂಕ್ ಯು. ಏನೇ ಆಗ್ಲಿ ಪೂಜಾ, ಅಲ್ಲಿ ನೋಡು, ಲವ್ ಯು. ಗಾಳಿ ಅಮ್ಮ ದೇವ್ರೆ, ಇದಕ್ಕೆ ಮೇಲೆ ನನ್ನ ಕೈ ನಗಕ್ಕಾಗಲ್ಲ. ಬಟ್ ಇವತ್ತಿನ ಮಹಾನಟಿಯ ಈ ಸುತ್ತಿನ ಸ್ಟಾರ್ ನಮ್ಮ ಕ್ರೇಜಿ ಬಾಯ್ ರಮೇಶ್ ಅವ್ರಿಗೆ ಬರಲಿ ಚಪ್ಪಾಳೆ. ಜಾಲಿ ಜಾಲಿ. ಏನ್ ಮಾಡ್ತಿದ್ದೀರಾ? ಜಾಲಿ ಜಾಲಿ ಜಾಲಿ. ಜಾಲಿ ಜಾಲಿ